ಪಾರ್ವತಿ ಇಲ್ಲಮ್ಮ? ಬಂದ್ರಪ್ಪ. ನೀವಿಬ್ರು ದೀಪ ಹಚ್ಚಿ. ಜನನಿ, ನಿಮ್ಮ ಯಜಮಾನರ ಪಾದ ಮುಟ್ಟಿ ನಮಸ್ಕಾರ ಮಾಡಮ್ಮ. ದೀರ್ಘ ಸುಮಂಗಲಿ ಭವ. ಪಾರ್ವತಿ, ನೀನು ಆಶೀರ್ವಾದ ತಗೊಳ್ಳಮ್ಮ. ಭಗವಂತ ಎಲ್ಲರಿಗೆ ಎಲ್ಲವನ್ನೂ ಕೊಡೋದಿಲ್ಲ, ಕೆಲವರಿಗೆ ಕೆಲವನ್ನ ಮಾತ್ರ ಕೊಡ್ತಾನೆ. ಅದರ ಮಹತ್ವವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ನಾವು ಅಹಂಕಾರದಲ್ಲಿ ಅದನ್ನು ತಿರಸ್ಕಾರ ಮಾಡಿಬಿಟ್ರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಸರಿಯಾದ ಬೆಲೆನ ತರಬೇಕಾಗತ್ತೆ. ಅದು ತಪ್ಪಿದ್ದಲ್ಲ. ಪಾರ್ವತಿ, ಈಗ ನೀನು ದೀಪ ಹಚ್ಚಿದೆಲ್ಲ, ಆ ದೀಪದ ಮಹತ್ವ ಗೊತ್ತಾ ನಿನಗೆ? ನೀನು ಹಚ್ಚಕ್ಕೆ ಮೊದಲು ಅದು ಬರೀ ಸಾಧಾರಣ ದೀಪ ಅಷ್ಟೆ. ನೋಡು, ಆ ದೀಪಕ್ಕೆ ಎಣ್ಣೆ ಬಿಟ್ಟಿದ್ದಾರೆ, ಬತ್ತಿ ಇಟ್ಟಿದ್ದಾರೆ. ಅದಾದ ನಂತರ ಕಡ್ಡಿ ಗೀರಿ ಅದನ್ನು ನೀನು ಹಚ್ಚಿದೆ, ಅದೀಗ ಬೆಳಗ್ತಾ ಇದೆ. ಈಗ ನೋಡೋಕೆ ಚೆನ್ನಾಗಿದೆ. ಆ ಬೆಳಕಲ್ಲಿ ನಾವೆಲ್ಲವೂ ಕೂಡ ಹಬ್ಬದ ಸಂಭ್ರಮವನ್ನು ಕಾಣ್ತಾ ಇದ್ದೀವಿ. ಅದೇ ರೀತಿ ಒಂದರಿಂದ ಒಂದಕ್ಕೆ ಮಹತ್ವ ಸಿಗುತ್ತೆ. ಎರಡು ಪರಿಪೂರ್ಣ ಹೃದಯಗಳಿಂದನೇ ಬದುಕಿನ ಬೆಳಕು ಸಿಗೋದು. ಈ ಸತ್ಯನ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕು. ಒಂದು ಹೃದಯ ಇನ್ನೊಂದು ಹೃದಯನ ನೋಯಿಸೋದಕ್ಕೆ ಯಾವುದೇ ಅಧಿಕಾರ ಇರೋದಿಲ್ಲ. ಅದು ಅಕ್ಷಮ್ಯ ಅಪರಾಧ ಕೂಡ. ನನ್ನ ಮಾತು ನಿನಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಪಾರ್ವತಿ, ನಿಂತ್ಕೊಮ್ಮ. ನೀನು ಮಂಗಳಾರತಿ ಬೆಳಗಿದ ಈ ದೇವಿ ಎದುರಿಗೆ
ಒಂದು ವಿಷಯ ಇತ್ಯರ್ಥ ಆಗ್ಬೇಕಿವತ್ತು. ಬುದ್ಧಿ, ನೀನು ನನ್ನನ್ನು ಏನು ಅನ್ಕೊಂಡಿದ್ಯೋ ನನಗೆ ಗೊತ್ತಿಲ್ಲ. ನಾನಂತೂ ನಿನ್ನನ್ನು ಒಡ ಹುಟ್ಟಿದ ತಂಗಿ ಅಂತ ಅನ್ಕೊಂಡಿದ್ದೀನಿ. ಅಣ್ಣನಾಗಿ ನಿನ್ನ ಹತ್ರ ಕೆಲವು ಮಾತು ಕೇಳಬೇಕು. ತಂಗಿಯಾಗಿ ನೀನು ಆಗಲ್ಲ ಅಂತ ಹೇಳಲ್ಲ ತಾನೆ? ಖಂಡಿತ ಬುದ್ಧಿ. ಆದರೆ ಅಣ್ಣ ಕೇಳೋ ಮಾತು ತಂಗಿ ಮನಸ್ಸಿಗೆ ಬೇಜಾರಾಗಬಾರ್ದು. ಆ ಅರಿವು ಅಣ್ಣ ಆದವ್ರಿಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ತುಂಬ ಜಾಣ್ಮೆಯಿಂದ ಮಾತಾಡ್ತೀಯ ನೀನು. ನೀವು ಯಾವ ವಿಚಾರದ ಬಗ್ಗೆ ಮಾತಾಡ್ತೀರಾ ಅಂತ ನನಗೆ ಗೊತ್ತು ಬುದ್ಧಿ. ಆದರೆ ನೀವೇ ಹೇಳ್ದ ಹಾಗೆ ಕಳೆದೋಗಿರೋ ವಿಚಾರದ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಇಲ್ಲ ಅಲ್ವಾ? ಕೆಲವು ವಿಚಾರಗಳು ಚಿಕ್ಕವ್ರ ತಲೆಗೆ ಹತ್ತದೇ ಇದ್ದಾಗ ದೊಡ್ಡವರು ಅದನ್ನು ಬಡಿದು 100 ಸಲ ಹೇಳಬೇಕಾಗ್ತದೆ. ಅದವರ ಕರ್ತವ್ಯ, ಜವಾಬ್ದಾರಿ ಕೂಡ. ಇವತ್ತಿನ ಸಂದರ್ಭನೂ ಅದೇ ರೀತಿ ಇದೆ. ನಾನು ನಿನ್ನ ಹತ್ರ ಏನೂ ಕೇಳೋದಿಲ್ಲ. ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ನೇರವಾಗಿ ಬೇಕು ನನಗೆ. ಬೇಡ ಬುದ್ಧಿ. ನನ್ನ ಮೇಲೆ ಆಣೆ. ಈ ದೇವಿ ಮೇಲೆ ಪ್ರಮಾಣ ಮಾಡಿ ಹೇಳು 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 ನಿನಗೆ ಆದಿ ಮೇಲೆ ಅನ್ನೋ ನಂಬಿಕೆ ನನಗಿದೆ. ಬರೀ ಇವತ್ತಲ್ಲ, ಕೊನೆವರೆಗೂ ನನಗೆ ಯಜಮಾನ್ರ ಮೇಲೆ ಪ್ರೀತಿ ಇದ್ದೇ ಇರುತ್ತೆ. ಅದು ಯಾವತ್ತೂ ಕಮ್ಮಿ ಆಗಲ್ಲ. ನನ್ನ ಕನಸಲ್ಲಿ, ಮನಸ್ಸಲ್ಲಿ, ನಾನು ಆಡೋ ಪ್ರತಿ ಉಸಿರಲ್ಲೂ ನನಗೆ ಯಜಮಾನ್ರ ಮೇಲೆ ಪ್ರೀತಿ ಇದೆ. ಮನಸ್ಸಲ್ಲಿ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡು ಅಖಿಲಾಂಡೇಶ್ವರಿ ಮನಸ್ಸಿಗೆ ನೋವಾಗುತ್ತೆ ಅಂತ ಹೇಳಿ ಪವಿತ್ರವಾದ ನಿನ್ನ ಪ್ರೀತಿಗೆ ಯಾಕಮ್ಮ ದ್ರೋಹ ಮಾಡ್ಕೋತೀಯ? ನೋಡು, ನೀನು ಕೊನೆಯವರೆಗೂ ಬದುಕಿ ಬಾಳ್ಬೇಕಾದ್ದು ನಿನ್ನ ಗಂಡನ ಜೊತೆಯಲ್ಲಿ, ಅಖಿಲಾಂಡೇಶ್ವರಿ ಜೊತೆಯಲ್ಲಿ ಅಲ್ಲ. ನಿನ್ನ ಬದುಕು ನೀನೇ ಆಯ್ಕೆ ಮಾಡ್ಕೊಳ್ಬೇಕು. ಅದಕ್ಕೆ ಯಾಕೆ ಇಷ್ಟೊಂದು ನೋವು ಕೊಡ್ತೀಯ ಎಲ್ಲರಿಗೂ ನೀನು? ಸಂತೋಷ ಆಯಿತು ತಾಯಿ, ನಿನ್ನ ಮಾತು ಕೇಳಿ ತುಂಬ ಸಂತೋಷ ಆಯಿತು ನನಗೆ. ಈ ಸತ್ಯನ ಮುಚ್ಚಿಟ್ಟು ಯಾಕಮ್ಮ ನಾಟಕ ಆಡಿದೆ ನೀನು? ನಾಟಕ ಅಲ್ಲ ಬುದ್ಧಿ, ಸತ್ಯ. ನನ್ನ ಗಂಡ ಆಗೋರ್ಗಿಂತ ಅಖಿಲಮ್ಮ ನನ್ನ ಮೇಲಿಟ್ಟಿರೋ ನಂಬಿಕೆನ ಉಳಿಸ್ಕೊಳ್ಳೋದು ಮುಖ್ಯ. ನನ್ನನ್ನು ಅವ್ರ ಮನೆ ಮಗಳು ಅಂದ್ಕೊಂಡಿದ್ದಾರೆ. ದೊಡ್ಡ ಯಜಮಾನ್ರ ಮದುವೆನ ಅವ್ರ ಸರಿಯಾಗೋ ಹುಡುಗಿ ಜೊತೆ ಮದುವೆ ಮಾಡಬೇಕು ಅಂತ ಇದ್ದಾರೆ. ನನ್ನ ಯಜಮಾನ್ರನ್ನ ಪ್ರೀತಿಸಿರ್ಬೋದು, ಆರಾಧಿಸಿರ್ಬೋದು, ಆದರೆ ಅವರನ್ನ ಮದುವೆ ಆಗೋ ಯೋಗ್ಯತೆ ಆಗಲಿ ಅರ್ಹತೆ ಆಗಲಿ ನನಗಿಲ್ಲ. ಹಾಗಿದ್ದ ಮೇಲೆ ಆದಿನೇ ಅದಕ್ಕೆ ಪ್ರೀತಿ ಮಾಡಿದೆ. ನೀನು ಪ್ರೀತಿ ಮಾಡೋಕ್ಕೆ ಮೊದಲು ಗೊತ್ತಿರಲಿಲ್ವಾ ಅವನ ಅರಸನ ಕೋಟೆ ಮಗ ಅಂತೇಳಿ? ಗೊತ್ತಿತ್ತು ಬುದ್ಧಿ, ಆದರೆ ಪ್ರೀತಿಗೆ ಕಣ್ಣಿಲ್ಲ ಅಂತಾರಲ್ಲ, ಹಾಗೆ ಅವ್ರ ಒಳ್ಳೆ ಮನಸ್ಸಿಗೆ ನಾನು ಸೋತೋದೆ. ಆದರೆ ಅದಕ್ಕೂ ಮುಂಚೆ ಅವ್ರು ಆಕಸ್ಮಿಕವಾಗಿ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ರು. ಆವತ್ತಿಂದ ಅವ್ರಿಗೆ ನನ್ನ ಗಂಡನ ಸ್ಥಾನ ಕೊಟ್ಟೆ.
ಅದಾದ್ಮೇಲೂ ಯಜಮಾನ್ರನ್ನ ಮದುವೆ ಆಗೋದಕ್ಕೆ ಬೇರೆ ಹುಡುಗಿನ ಗೊತ್ತು ಮಾಡಿದ್ರು. ಆಗ್ಲೂ ನಾನು ಯಜಮಾನ್ರಿಂದ ದೂರ ಆಗೋದಕ್ಕೆ ನೋಡಿದ್ದೆ. ಆದರೆ ಯಜಮಾನ್ರ ಹಠಕ್ಕೆ ಮನ್ಸೋತೆ. ಏನಾಗುತ್ತೋ ಆಗಲಿ ಅಂತ ಯಜಮಾನ್ರ ಜೊತೆಗಿದ್ದೆ. ಆದರೆ ಕಾಲದ ಜೊತೆ ಪರಿಸರನೂ ಬದಲಾಗುತ್ತಲ್ವಾ? ಮನುಷ್ಯನ ಮನಸ್ಥಿತಿ ಬದಲಾಗುತ್ತೆ. ನನಗೂ ಹಾಗೆ ಆಯಿತು. ಸಾಯ್ಬೇಕಾಗಿದ್ದ ನನ್ನನ್ನು ಯಜಮಾನ್ರು ಕಾಪಾಡಿದ್ರು. ಆದರೆ ಮನೆಗೆ ಹೋದ್ಮೇಲೆ ಸತ್ಯದ ಅರಿವಾಗಿತ್ತು. ಅಲ್ಲಿವರೆಗೂ ಅರ್ಸನ್ ಕೋಟೆ ಮನೆ ಕೆಲಸದೊಳಗಿದ್ದ ನಾನು ಅಖಿಲಮ್ಮನ ಮಗಳಾದೆ. ಹೆತ್ತ ಮಗಳ ಥರನೇ ನನ್ನನ್ನು ಆರೈಕೆ ಮಾಡಿದ್ರು. ಅದು ಅಲ್ಲದೆ ಯಜಮಾನ್ರನ್ನ ಪ್ರೀತಿಯಿಂದ ಮದುವೆ ಆಗಬೇಕು ಅಂತ ಕಾಯ್ಕೊಂಡಿರೋ ಯಾಮಿನಿಯವರು ನನ್ನ ಸೇವೆ ಮಾಡಿದ್ರು. ಅಖಿಲಮ್ಮನ ನಂಬಿಕೆಗೆ ಮೋಸ ಮಾಡಿ ದೊಡ್ಡಯಜಮಾನ್ರನ್ನ ಮದುವೆ ಆಗ್ತೀನಿ ಅನ್ನೋ ಕಾರಣಕ್ಕೆ ನನ್ನ ಜೀವ ತೆಗೆಯೋದಕ್ಕೆ ಮುಂದಾದ ಅಪ್ಪನ ಮನಸ್ಥಿತಿ ಬಗ್ಗೆ ಅರ್ಥ ಆಯಿತು. ಆಮೇಲಿದ್ ನಾನು ವಾಸ್ತವಕ್ಕೆ ಬಂದೆ. ಪ್ರೀತಿಗಿಂತ ನಂಬಿಕೆ ಮುಖ್ಯ ಅಂತ ಅನ್ನಿಸ್ತು. ಒಂದ್ ಕಡೆ ಮಗಳ ಸ್ಥಾನ ಕೊಟ್ಟಿರೋ ಅಖಿಲಮ್ಮ, ಇನ್ನೊಂದ್ ಕಡೆ ಯಜಮಾನ್ರನ್ನ ಮದುವೆ ಆಗೋದಕ್ಕೆ ತುದಿಗಾಲಲ್ಲಿ ನಿಂತಿರೋ ಯಾಮಿನಿಯವರು, ಮತ್ತೊಂದ್ ಕಡೆ ತನ್ನ ಸ್ವಾಭಿಮಾನಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡೋದಕ್ಕೆ ಸಿದ್ಧವಾಗಿರೋ ನಮ್ಮಪ್ಪ. ಇವರೆಲ್ಲರೂ ನನ್ನನ್ನು ತುಂಬಾ ನಂಬಿದ್ದಾರೆ. ಇವ್ರುಗಳ ನಂಬಿಕೆಗೆ ನಾನು ದ್ರೋಹ ಮಾಡಬಾರ್ದು ಅಂತ ಆವಾಗ ನಿರ್ಧಾರ ಮಾಡಿದೆ. ಅಲ್ಲಿಂದ ಯಜಮಾನ್ರಿಂದ ದೂರ ಆಗಬೇಕು ಅನ್ನೋ ಗಟ್ಟಿ ನಿರ್ಧಾರ ತಗೊಂಡೆ. ನಿನ್ನಲ್ಲಿರೋ ಈ ಸದ್ಗುಣಗಳನ್ನು ನೋಡ್ತಾ ಇದ್ರೆ ನಮ್ಮ ಪೂರ್ವಿಕರು ಹೇಳಿದ ಮಾತು ನೆನಪಿಗೆ ಬರುತ್ತೆ. ಇಡೀ ಸ್ತ್ರೀ ಕುಲನೇ ತ್ಯಾಗಮಯಿ ಅಂತ ಹೇಳಿದ್ರು ಅವರು. ನೀನಿವತ್ತು ಅದನ್ನು ನಿರೂಪಿಸ್ಬಿಟ್ಟೆ. ಅಖಿಲಾಂಡೇಶ್ವರಿ ನಿನ್ನನ್ನು ಮಗಳ ಹಾಕಿ ಸಾಕಿದಾಳೆ, ಅನ್ನ ಕೊಟ್ಟು ಬೆಳೆಸಿದಾಳೆ. ಆ ಅನ್ನದ ಋಣ ತೀರ್ಸೋಕ್ಕೋಸ್ಕರ ನನ್ನ ಪ್ರೀತಿ ನಾನು ಯಾಕೆ ತ್ಯಾಗ ಮಾಡಬಾರ್ದು ಅನ್ನೋ ನಿನ್ನ ಮನೋಭಾವ ಇದೆಯಲ್ಲ, ಇದಕ್ಕೆ ಪ್ರಶಂಸೆ ಮಾಡಬೇಕಾ? ತಾನು ಪ್ರೀತಿಸಿದವನು ಎದುರುಗಡೆ ನಿಂತ್ಕೊಂಡಿದ್ರು ಕೂಡ ಅವನನ್ನು ತಿರಸ್ಕಾರ ಮಾಡ್ತಾ ಇದೆಯಲ್ಲ, ಅದಕ್ಕೆ ನಾನು ಬೈಬೇಕಾ? ನನಗೆ ಅರ್ಥ ಆಗ್ತಿಲ್ಲ ತಾಯಿ. ಆದ್ರೆ ಒಂದು ವಿಷಯ ನನಗೆ ಹೆಮ್ಮೆ ಆಗ್ತಾ ಇದೆ. ಏನ್ ಗೊತ್ತಾ? ಸ್ವಾಮಿ ನಿಷ್ಠೆ. ಸ್ವಾಮಿ ನಿಷ್ಠೆಗೆ ನೀನು ಶರಣಾಗಿದೆಯಲ್ಲ, ನಂಗೆ ತುಂಬಾ ಹೆಮ್ಮೆ ಆಗ್ತಿದೆ. ಜಗತ್ತಲ್ಲಿ ಪ್ರತಿಯೊಬ್ಬರಿಗೂ ಇರಬೇಕಾದಂಥ ಬಹಳ ಪ್ರಮುಖವಾದಂಥ ವಿಷಯ ಇದು. ಮೆಚ್ಕೋತೀನಿ ಅದನ್ನು. ಆದರೆ ಒಂದು ಸಲ ಮುಖ ನೋಡು ತಾಯಿ. ಹೃದಯ ತುಂಬ ನೀನು ತುಂಬಿಕೊಂಡು ಪವಿತ್ರವಾದ ಪ್ರೀತಿ ಮಾಡ್ತಾ ಯಾವ ಗಳಿಗೆಯಲ್ಲಿ ನೀನು ನನ್ನ ನೋಡ್ತೀಯೋ, ಪ್ರೀತಿನ ಹೇಳ್ತೀಯೋ, ನನ್ನ ಹತ್ರ ಬರ್ತೀಯೋ, ನನ್ನ ಬಾಳ ಸಂಗ ಆಗ್ತೀಯೋ ಅಂತ ಹೇಳಿ ಕಾಯ್ಕೊಂಡು ಚಾತಕ ಪಕ್ಷಿ ಥರ ಇದಾನಲ್ಲ, ಅವನಿಗೆ ಮೋಸ ಮಾಡೋದಕ್ಕೆ ನಿನ್ಗೆ ಹೇಗಮ್ಮ ಮನಸ್ಸು ಬರುತ್ತೆ? ಅಲ್ಲಿ ತೋರಿಸೋ ಸ್ವಾಮಿ ನಿಷ್ಠೆ ಇಲ್ಲಿ ಯಾಕೆ ನಿನಗೆ ಮನಸ್ಸು ಬದಲಾಗ್ತಾ ಇಲ್ಲ? ನೋಡು, ಅವನನ್ನ ಹೆತ್ತ ಅದೇ ತಾಯಿನೇ ಇವನನ್ನು ಹೆತ್ತಲು.
ಆ ತಾಯಿನ ಕಂಡ್ರೆ ನನಗಾಗೋದೇ ಇಲ್ಲ. ಕತ್ತಿಸಬೇಕು ಅನ್ನೋಷ್ಟು ಕೋಪ ಇದೆ. ಆದರೂ ನನ್ನ ಮಗಳು ಅವನ್ನ ಪ್ರೀತಿ ಮಾಡಿದ್ಲು ಅಂತ ಹೇಳಿ ನನ್ನ ಕೋಪನ ಪಕ್ಕಕ್ಕಿಟ್ಟು ಇವ್ರನ್ನ ಪ್ರತ್ಯೇಕವಾಗಿ ನೋಡ್ತಾ ಈ ಜೋಡಿಗೆ ನಾನು ಆಶೀರ್ವಾದ ಮಾಡಿದ್ದೀನಿ. ಆಶೀರ್ವಾದ ಮಾಡ್ತಾನೂ ಇದ್ದೀನಿ. ಇವತ್ತು ಆಶೀರ್ವಾದ ಮಾಡಿದ್ದೀನಿ. ಯಾಕೆಂದ್ರೆ ಅದು ಪ್ರತ್ಯೇಕ, ಇದು ಪ್ರತ್ಯೇಕ. ಅದಕ್ಕೆ ಇದನ್ನ ಬೆರೆಸ್ಬಿಟ್ಟು ಬೇರೆಯವ್ರ ಬಾಳನ್ನ ಹಾಳು ಮಾಡಬಾರ್ದು. ಅದು ಧರ್ಮ ಅಲ್ವೇ ಅಲ್ಲ. ಪಾಪ ಆಗುತ್ತೆ. ಅದು ಜೊತೆಲಿ ಶಾಪ ಕೂಡ ಆಗುತ್ತೆ. ನಿನಗೆ ನನ್ನ ಮಾತು ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಒಬ್ಬ ಹಿರಿಯನಾಗಿ ನಿನ್ನ ಹತ್ರ ಬೇಡ್ಕೋತಾ ಇದ್ದೀನಿ, ಆ ಹುಡುಗನ್ನ ಮೋಸ ಮಾಡಬೇಡ. ಅವನ ಪ್ರೀತಿನ ಒಪ್ಕೊಳ್ಳಮ್ಮ. ಅವನ್ನ ಒಂದ್ಸಲ ನೋಡಮ್ಮ. ಅವನಿಗೆ ದ್ರೋಹ ಮಾಡಬೇಡಮ್ಮ. 1000 ಕಾರಣ ಇರಲಿ, ಅದೇನೇ ಕಾರಣ ಇರಲಿ, ಅದೆಲ್ಲಕ್ಕಿಂತ ಮಿಗಿಲಾದ್ದು ಈ ಹುಡುಗ ನೀನು ಮಾಡ್ತಿರೋ ಪ್ರೀತಿ, ಅವನು ನಿನ್ನ ಮೇಲೆ ಇಟ್ಟಿರೋ ಪ್ರೀತಿ. ಅದಕ್ಕೆ ನೀನು ಗೌರವ ಕೊಡಲೇಬೇಕು. ಒಬ್ಬ ಹಿರಿಯನಾಗಿ ನಾನೇ ತೀರ್ಪು ಕೊಡ್ತಾ ಇದ್ದೀನಿ. ಇದೇ ಶ್ರೇಷ್ಠ. ಸ್ವಾಮಿ ನಿಷ್ಠೆಗಿಂತ ಇವನು ಪ್ರೀತಿ ಶ್ರೇಷ್ಠ. ಎರಡೂ ತಕ್ಕಡಿಲ್ಲ ತೂಗು. ಇದು ಭಾರವಾಗಿರುತ್ತೆ. ಒಪ್ಕೊಳ್ಳಮ್ಮ ಅವನ್ನ, ದಯವಿಟ್ಟು ಒಪ್ಕೋ. ಇಂಥ ಚಿನ್ನದಂಥ ಹುಡುಗ ಎಲ್ಲಿ ಹುಡುಕಿದ್ರು ಸಿಗಲ್ಲ ಮಗಳೇ. ಒಪ್ಕೊಮ್ಮ, ಒಪ್ಕೊಳ್ಳೋ. ಪ್ರೀತಿ ಆಗಲಿ, ನಾವು ಪ್ರೀತಿಸಿದವರಾಗಲಿ, ಬೇಕು ಅಂದಾಗ ಸಿಗಲ್ಲ ಪಾರ್ವತಿ. ಸಿಗದೇ ಇದ್ದಾಗ ಪಶ್ಚಾತ್ತಾಪ ಪಡೋದಕ್ಕಿಂತ ಸಿಕ್ಕಾಗ ಒಪ್ಕೊಳ್ಳೋದು ಒಳ್ಳೇದು. ಯಾರು ಎಷ್ಟೇ ನಿನ್ನ ಮನಸ್ಸು ಬದಲಾಯಿಸೋದು ಪ್ರಯತ್ನ ಪಡಲಿ, ಆದರೆ ನೀನು ಮಾತ್ರ ನಾನು ಕೊಟ್ಟಿರೋ ಮಾತನ್ನು ಉಳಿಸ್ಕೊತೀಯ ಅಂತ ನಂಬಿಕೆ ಇದೆ ಕಣಮ್ಮ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಯಜಮಾನ್ರನ್ನ ಮದುವೆ ಆಗಿ ಜೀವನ ಮಾಡೋ ಯಾವ ಆಲೋಚನೆನೂ ನನಗಿಲ್ಲ, ಮುಂದೆ ಬರೋದು ಇಲ್ಲ.